थोड़ा हट जाए वरना पूरा सिस्टम बेकार हो जाएगा। प्रोग्राम में माइक का बड़ा दखल रहता है। बराए मेहरबानी माइक के पास से जो मजमा है वो हट जाए। ಯಾರೋ ಬಂದು ಹೇಳಿದ್ರು ಈ ತರ ನಿಮ್ಮ ಹೆಸರೇನು ರಡ್ಡಿ ಅಂತ, ರಾಮಕೃಷ್ಣ ಅವ್ರ ತವ ದುಡ್ಡು ತಗೊಂಡಿದ್ದಾರೆ, ತಗೊಂಡಿರೋದು ನಿಜ ಕಣಪ್ಪ, ಅದು ಅವ್ರು ಹೇಳೋಷ್ಟು ಅಷ್ಟು ದುಡ್ಡು ತಗೊಂಡಿಲ್ಲ ಹೇಳ್ರಿ. ನಾನು ಹೇಳಿದ್ದೀನಿ ಒಂದು ನಿಮಿಷ, ನಾನು ಹೇಳೋದು ಕೇಳ್ಬೇಕಾದ್ರೆ ಸ್ವಲ್ಪ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರಲ್ವಾ, ಇನ್ನೇನು ಮತ್ತೆ ಅವ್ರ ರಿಲೇಷನ್ ಅಲ್ಲ, ನಮ್ ದುಡ್ಡು ನಮ್ ಕೊಡ್ತೀವಿ, ರೈತರು ಕೊಟ್ಬಿಟ್ಟೆ ನಾವು ಕೈ ತೊಳ್ಕೊಂತೀವಿ. ಇವತ್ತಿನ ಮಾತಾಡಿ ಆಯ್ತು, ಮತ್ತೆ ಅದಕ್ಕೆ ಈ ಥರ ಮಾಡ್ಬೋದು ತಗೊಂಡು ಮಾತಾಡ್ಬೇಕೇನಪ್ಪ ನೀನು, ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಸಿಗುದು. ಅರೆಸ್ಟ್ ಮಾಡಿದ್ದಾರೆ, 10 ದಿನ ಕಸ್ಟಡಿಯಲ್ಲಿದ್ದಂತೆ. ಒಂದ್ ನಿಮಿಷ ಗುರುಗಳೇ, ಈಗ ನಾನು ಹೇಳಿದ ತಕ್ಷಣ ಅವ್ನು ಬಿಟ್ಬಿಟ್ರ? ಈಗ ಅವನು 10 ದಿನ ಸ್ಟೇಷನ್ ಅಲ್ಲಿ ಇದ್ದ, ಕೋರ್ಟ್ಗೆ ಹೋದ, ಕೋರ್ಟಿಂದ ಬೇಲ್ ತಗೊಂಡು ಆಚೆ ಬಂದಿರೋದು. ಈಗ ಬೇಲ್ ಕೊಟ್ಟಿರೋದು ಯಾರು? ನ್ಯಾಯಾಲಯ ಕೊಟ್ಟಿರೋದು. ಈಗ ಆ ವ್ಯಕ್ತಿ ಮಾತಾಡ್ತಿರೋಂತ ಮಾತು ಏನ್ ಗೊತ್ತಾ ಸರ್, ನಾನು 2 ಕೋಟಿ ನಾನು ಅವ್ರಿಗೆ ಕೊಡಬೇಕು, ನನ್ನ ಜೈಲಿಗೆ ಹಾಕ್ಸಿ ನಾನು ಕೊಡಲ್ಲ, ಈಗ ಏನ್ ಮಾಡ್ಕೊತಾರೆ ಅವ್ರವ್ರಿಗೂ ವ್ಯವಹಾರ ನಾನೇನ್ ಮಾಡಕ್ಕಾಗ್ತದೆ ಸರ್? ಬಂದಿದ್ರು, ಈಗ ನೀನ್ ಬರ್ತೀಯ ಬ್ರದರ್, ಯಾರ್ಗನ ನೀನ್ ಕರ್ಕೊಂಡ್ ಬರ್ತೀಯ ಸರ್? ನಮ್ಮವ್ರಿಗೆ ಅನ್ಯಾಯ ಆಗಿದೆ, ಸ್ವಲ್ಪ ಹೇಳಿ ಸರ್. ನಾನು ಹೇಳಲ್ಲ ಅಂತ ಹೇಳಕ್ಕಾಗ್ತದ? ಅವ್ರು ಏನಾರ ಆಮೇಲೆ ರೈತರು ಅನ್ನದಾತರು, ರೈತರಿಗೆ ಅನ್ಯಾಯ ಮಾಡೋದು ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ ಬರಲ್ಲ. ಅವ್ರು ಅನ್ನ ಕೊಡ್ತಾರೆ, ಅನ್ನದಾತರಿಗೆ ಅವ್ರನ್ನ ಮಾಡಕ್ ರೈತರು ಅಂತಾನು ಗೊತ್ತಿಲ್ಲ ನನಗೆ, ಯಾವ ವಿಚಾರ ಯಾರು ಏನಂತ ಗೊತ್ತಿಲ್ಲ ನನಗೆ. ಅವ್ರೇನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ, ಅವ್ರು ಹೇಳಷ್ಟು ದುಡ್ಡಿಲ್ಲ, ಸ್ವಲ್ಪ ಕಡಿಮೆ ದುಡ್ಡಿದೆ, ಅವ್ರಿಗವ್ರಿಗೂ ವ್ಯತ್ಯಾಸ ಇದೆ, ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೀನಿ. ನಾನು ಹೇಳಿದ್ದೀನಿ, ನಾನು ನಮ್ಮ ಆಂಜನೇಯ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ, ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದು ಬೇಡ, ಅವ್ರನ್ನ ಕರೆಸ್ಬೇಕು, ಪೂರ್ತಿ ಅದ್ ಏನೇನು ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರಿಗೆ ಹೇಳ್ತೀನಿ. ನಂತ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಕ್ಬರ್ ನಾಳೆ ಬಂದಂಗ್ ಮಾಡ್ತಾ ಇದ್ದೀನಿ, ನಾನು ಅಕ್ಬರ್ ನಾಳೆ ಬಂದಂಗ್ ಮಾಡ್ತಾ ಇದ್ದೀನಿ. ಆಂಜನೇಯ ಅವ್ರಿಗೆ ಜವಾಬ್ದಾರಿ ವಹಿಸ್ತೀನಿ, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಅವ್ರಿಗೂ ಹೇಳಿದ್ದೀನಿ, ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ. ಈಗ ಅವ್ರ ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವ್ರು ಮಧ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕು ಕೊಡ್ಸಿ ಅಂತ ಹೇಳಿ. ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ ಬಿಡಲ್ಲ.